ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಏನಾಯ್ತು ನಿಮ್ಗೆ? ಏನೂ ಇಲ್ಲ, ಸುಸ್ತಾಗಿದೆ, ಮಲ್ಕೋತಾ ಇದ್ದೀನಿ. ನೀವು ಯಾವತ್ತೂ ಮನೆಗ್ ಬಂದು ಹೀಗ್ ಮಲ್ಕೊಂಡವ್ರಲ್ಲ. ಯಾರಾದ್ರೂ ಏನಾದ್ರೂ ಹೇಳಿದ್ರಾ? ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದ್ ಸಿಗುತ್ತೆ. ಚೆನ್ನಾಗಿ ಓದಿದಿರಾ, ಅರ್ಹತೆ ಇದೆ. ಯಾವ ಅರ್ಹತೆನೂ ಇಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋ. ನಾನು ಹುಷಾರಾಗಿದ್ದೀನಿ, ನಂಗೇನೂ ಆಗಿಲ್ಲ. ನಿನ್ ಕೆಲ್ಸ ನೀನ್ ನೋಡ್ಕೋ. ಸರಿ ಆಯ್ತು, ನಾನ್ ನಿಮ್ಗೋಸ್ಕರ ಊಟ ಬಡಿಸ್ತೀನಿ. ಊಟ ಮಾಡಿ ಮಲ್ಕೊಳ್ಳಿ ಬನ್ನಿ. ನನಗ್ ಊಟ ಬೇಡ. ನಿನಗೂ ಊಟ ಮಾಡ್ಬೇಕು ಅಂದ್ರೆ ಮಾಡು, ಇಲ್ಲಾಂದ್ರೆ ಹೋಗಿ ಮಲ್ಕೋ. ದಯವಿಟ್ಟು ನನ್ನ ಒಂಟಿಯಾಗಿರಕ್ ಬಿಡು. ಜೀಜಾಬಾಯಿ, ರಾಮ್ಜಿಗೆ ಕಂಬಳಿ ತಗೋಬೇಕು ಅನ್ಸಿದೆ, ತಗೊಂಡಿದ್ದಾರೆ. ಇದನ್ನೆಲ್ಲ ಪಂಚಾಯಿತಿ ಮಾಡೋ ಅವಶ್ಯಕತೆ ಇದೆಯಾ? ಯಾಕೆಂದ್ರೆ ದುಡ್ಡು ಕೂಡಿ ಇಡ್ತಾ ಇರೋದು ನಾನಕ್ಕ. ಇವರು ಮಗನ್ ಸಲುವಾಗಿ ಲೆಕ್ಕ ಬರೆಯೋ ಕೆಲ್ಸಾನು ಬಿಟ್ಬಿಟ್ರು. ಈಗ ಇಡೀ ದಿನ ನೀರಲ್ಲಿರೋ ತರ ಆಗಿದೆ. ಗೊತ್ತಿಲ್ಲ, ನಾಳೆ ದಿನ ಇವ್ರಿಗೆ ಹೆಚ್ಚು ಕಮ್ಮಿ ಆದ್ರೆ ನಾವು ಹೇಗ್ ಬದುಕೋದು? ಇವ್ರಿಗೆ ಚಿಕಿತ್ಸೆ ಕೊಡ್ಬೇಕು ಅಂದ್ರೆ ಹಾಗೆಲ್ಲ ಆಗೋದ್ ಬೇಡ. ಆದ್ರೆ ಅಕಸ್ಮಾತ್ ಏನಾದ್ರೂ ಆರೋಗ್ಯ ಹದ್ಗೆಟ್ರೆ ಈ ದುಡ್ಡೇ ನಮ್ಮನ್ನೆಲ್ಲ ಕಾಪಾಡೋದು. ಈ ಮನೇಲಿ ಇನ್ಯಾರ ಸಂಪಾದನೆ ಇದೆ? ಜೀಜಾಬಾಯಿ, ಎಲ್ಲಿ ತನಕ ಬದುಕಿರ್ತೀನೋ ಅಲ್ಲಿ ತನಕ ನಿಮ್ ಜವಾಬ್ದಾರಿ ನಂದು. ಅಕಸ್ಮಾತ್ ನಾನು ಸತ್ತೋದ್ರೆ? ಅಪ್ಪ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನಿಮ್ಗೇನು ಆಗಲ್ಲ. ನಿಮ್ಗೇನು ಆಗಲ್ಲ. ನಿಮ್ ವಿರುದ್ಧ ಯಾರೇ ಮಸ್ಲತ್ ಮಾಡಿದ್ರು ಅಷ್ಟೇ. ರಾಮ್ಜಿ, ನಮ್ಮ ಮುಂದೆ ಹೀಗೆಲ್ಲ ದಯವಿಟ್ಟು ಮಾತಾಡಬೇಡಿ. ಹಾಗೆ ನೀನು ಜೀಜಾಬಾಯಿ, ಯಾಕೆ ಮೂರೊತ್ತು ರಾಮ್ಜಿ ಜೊತೆ ವಾದ ಮಾಡಕ್ ಬರ್ತೀಯ? ನೀನು ಸ್ವಲ್ಪ ಸುಮ್ಮನೆ ಇರೋದನ್ನ ಕಲಿ. ಹಾಗೆ ಎಲ್ರು ರಾಮ್ಜಿ ಅವ್ರನ್ನ ಒಬ್ಬರೇ ಇರೋದಕ್ಕೆ ಬಿಟ್ಬಿಡಿ. ನಡೀರಿ ಎಲ್ಲರೂ, ನಡೀರಿ ಎಲ್ರು ಇಲ್ಲಿಂದ. ಅಪ್ಪ, ಅಪ್ಪ, ಏನು ಯೋಚಿಸ್ತಿದ್ದೀರಾ? ಅಪ್ಪ, ನಿಮ್ಗೇನ್ ಹೇಳ್ಬೇಕು ಅಂತ ನಂಗೆ ತೋಚ್ತಾನೆ ಇಲ್ಲ. ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ಅಷ್ಟೇ ಹೇಳ್ಬಲ್ಲೆ. ಅಪ್ಪ, ನೀವೇ ನಮ್ ಜಗತ್ತು, ನಮ್ ಶಕ್ತಿನೇ ನೀವಪ್ಪ. ಜೀವನದಲ್ಲಿ ಯಾವಾಗ ಕಷ್ಟ ಬಂದ್ರು ಮತ್ತೆ ನೋವಾದಾಗ್ಲೂ ನಿಮ್ಮನ್ನ ನೋಡಿದ್ರೆ ಸಾಕು, ಧೈರ್ಯ ಬರುತ್ತೆ. ಈಗ ನಿಮ್ಮ ಆರೋಗ್ಯ ಸರಿಯಾಗಿಲ್ಲಪ್ಪ. ಅದಕ್ಕೆ ನೀವು ಆರೋಗ್ಯದ ಕಡೆ ಗಮನ ಕೊಡ್ಬೇಕಪ್ಪ. ದಯವಿಟ್ಟು ಹುಷಾರಾಗಿರಿ. ಅಕಸ್ಮಾತ್ ನಿಮ್ಗೇನಾದ್ರೂ ಆದ್ರೆ
ಮಗಳೇ ಮಂಜುಳಾ, ರಿಟೈರ್ಡ್ ಸುಬೇದಾರ್ ರಾಮ್ಜಿ ಸಕ್ಪಾಲ್ ನಾನು. ಇಂಥ ಸಣ್ಣ ಪುಟ್ಟ ಅನಾರೋಗ್ಯ ನಂಗೇನು ಮಾಡಲ್ಲ ಬಿಡು. ನಿಂಗೇನಾಗಿದೆಯೋ ಗೊತ್ತಿಲ್ಲ, ಇವತ್ತು ರಮಾ ಕೈಗೆ ಏಟಾಗಿದೆ. ಪಾಪ ನೋವಿಂದ ಅಳ್ತಾ ಇದ್ಲ ಹುಡುಗಿ. ತುಂಬಾ ಹೊತ್ತು ಅಳ್ತಾನೇ ಇದ್ಲು. ಯಾಕೇನಾಯ್ತು? ರಮಾ ಏನು ಹೇಳಲೇ ಇಲ್ಲ ನಂಗೆ. ನೀನು ಅವಳ ಹೇಳೋಕ್ಕೆ ಬಿಟ್ಯಾ? ನೀನ್ ಬೇಜಾರಾಗಿರೋದನ್ನ ನೋಡಿ ನಿನ್ನ ಹತ್ರ ಮಾತಾಡಕ್ ಬಂದ್ಲು. ನೀನ್ ಜೋರಾಗಿ ಬೈದು ಹೊರಗೆ ಬಂದು ಕೂತಿದ್ಯಾ. ಆದ್ರೆ ನಾನ್ ನಿನಗಿದನ್ನ ಹೇಳೋಕ್ ಬರ್ಲಿಲ್ಲ. ಅವಳಿಗೆ ಕೈಗೆ ಏಟಾಗಿದೆ. ನಾನ್ ನಿನಗೆ ಏನು ಹೇಳೋಕ್ ಬಂದೆ ಅಂದ್ರೆ, ನಾನು ನಿಮ್ಮತ್ತೆ ನಿಮ್ಮಕ್ಕ ಮಂಜುಳಾ 3 ಜನನೂ ಔಷಧಿ ತರ್ತೀವಿ ಅಂದ್ವಿ. ಅವಳು ಬೇಡ ಅಂದ್ಲು. ಬೇರೆಯವ್ರ ದುಡ್ಡಲ್ಲಿ ಔಷಧಿ ತರಿಸ್ಕೊಳ್ಳಲ್ಲ ಅಂತ ಹಠ ಮಾಡಿದ್ಲು. ಅವಳ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ಮನೆಗೆ ದಿನಸಿ ತರಿಸ್ಕೊಂಡ್ಲು. ಅದೇ ರೇಷನಲ್ಲೇ ಈಗ ರಾತ್ರಿಗೆ ಅಡಿಗೆ ಮಾಡಿರೋದು. ನೀನ್ ನೋಡಿದ್ರೆ ಊಟ ಬೇಡ ಅಂತ ಬಂದೆ. ಇದ್ ಸರಿ ಇದೆ. ಅವ್ರಿಗೆ ಅನ್ನಿಸ್ದಾಗ ಪೆನ್ನು ಪೇಪರ್ ಹಿಡ್ಕೊಂಡು ಬರಿ ಅಂತಾರೆ. ನಾನ್ ಬರಿಬೇಕು. ಅವ್ರಿಗೆ ಅನ್ನಿಸ್ದಾಗ ನಿನಗ್ ಪತ್ರನೂ ಓದಕ್ ಬರಲ್ಲ, ಓದ್ಕಲಿ ಅಂತಾರೆ. ಅವ್ರಿಗೆ ಅನ್ನಿಸ್ದಾಗ ಮನೆ ಬಿಟ್ಟು ಹೊರಡ್ತಾರೆ. ಅವ್ರಿಗೆ ಅನ್ನಿಸ್ದಾಗ ತೀರ್ಮಾನ ಮಾಡ್ಬಿಡ್ತಾರೆ, ನಾನಿನ್ ಓದೋದಿಲ್ಲ, ಕೆಲ್ಸ ಮಾಡ್ತೀನಿ ಅಂತ. ಮತ್ತೆ ನಾನು ಅದಕ್ಕೊಪ್ಬೇಕು. ಅದೇ ನಾನೇನಾದ್ರೂ ಕೇಳಕ್ ಹೋದ್ರೆ ನನ್ ಮೇಲೆ ಸಿಟ್ ಮಾಡ್ಕೋತಾರೆ. ಇನ್ಮೇಲೆ ನನ್ನ ಹತ್ರ ಏನಾದ್ರೂ ಕೇಳಿ, ನಾನು ಹೇಳಲ್ಲ. ರಮಾ, ಕೈ ತೋರ್ಸು. ಏನಾಗಿದೆ? ತೋರ್ಸಲ್ಲ. ನನ್ ಕೈ ಇದು. ನಿಮಗ್ಯಾಕೆ ತೋರಿಸ್ಬೇಕು? ಸುಮ್ನೆ ಹೋಗಿ ನನ್ನ ಒಂಟಿಯಾಗಿ ಬಿಟ್ಬಿಡಿ. ಆಯ್ತು, ಸರಿ. ಸಾರಿ, ಕ್ಷಮಿಸ್ಬಿಡು ನನ್ನ. ನಾನಿನ್ ಹತ್ರ ಹಾಗೆಲ್ಲ ಮಾತಾಡಬಾರ್ದಿತ್ತು. ನಿಮ್ ಸಾರಿ ನಿಮ್ ಹತ್ರನೇ ಇಟ್ಕೊಳ್ಳಿ. ನೀವು ಏನಾದ್ರೂ ಮಾತಾಡಿ, ನನಗೇನು. ಸರಿ, ಗಾಯ ಆಗಿದ್ರ ಬಗ್ಗೆ ನಾನೇನು ಕೇಳಲ್ಲ. ಅನ್ನು ಊಟ ಮಾಡಿಸ್ತೀನಿ. ನಂಗೆ ಊಟ ಬೇಡ. ಸರಿ ಬಿಡು. ಒಂದ್ ಮಾತು ಹೇಳಾರಮ್ಮ. ತೋರ್ಸಿ ಇಲ್ಲಿ. ಜೀವನ ರೂಪಿಸ್ಕೊಳ್ಳೋ ಹೊತ್ತಲ್ಲಿ
ತುಂಬಾ ನೋವು ಅನುಭವಿಸ್ಬೇಕಾಗತ್ತೆ. ಸಮಯ ಬಂದಾಗ ಕೆಲವೊಂದ್ಸಲ ಸರಿಯಾಗಿದ್ದೆಲ್ಲ ಹಾಳಾಗಿ ಹೋಗುತ್ತೆ. ಹೇಗಂದ್ರೆ ಊಟ ಮಾಡಕ್ ಬನ್ನಿ ಅಂದಾಗ ನಾನ್ ಯಾವತ್ತಾದ್ರೂ ಹೀಗೆಲ್ಲ ಉತ್ತರ ಕೊಟ್ಟಿದ್ನ? ಇವತ್ ಯಾಕೆ ಹಾಗೆ ಹೇಳ್ದೆ? ಯಾಕಂದ್ರೆ ನಾನು ತುಂಬಾ ಬೇಜಾರಲ್ಲಿದ್ದೆ. ಬೆಳಗ್ಗೆಯಿಂದ ನನ್ನ ಹಿಂದೆ ಬಿದ್ದಿದ್ದಾನೆ ಆ ನರೋತ್ತಮ್ ಜೋಶಿ. ನಾನು ಹೋಗಿದ ಕಡೆ ಎಲ್ಲ ಹಿಂದೆ ಹಿಂದೆ ಬಂದು ಎಲ್ಲ ಕಡೆ ನನ್ನ ಯೋಗ್ಯತೆಗಿಂತ ಜಾತಿನ ಮುಂದೆ ಇಟ್ಟ. ಜನ ಕೂಡ ಜಾತಿ ಹೆಸರು ಕೇಳಿದ ಕೂಡ್ಲೇ ನನ್ನ ದೂರ ಓಡಿಸ್ತಿದ್ರು. ತುಂಬಾ ನೋವಾಗ್ತಿದ್ಯಾರಮ್ಮ. ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ಖಂಡಿತ ಕೆಲಸ ಸಿಗುತ್ತೆ. ನಿಮಗ ಅರ್ಹತೆ ಇದೆ. ಇದೆ ಅಂತ್ಯಾ? ಹಾಗಾದ್ರೆ ಇದೇ ಖುಷಿಲಿ ಊಟ ಮಾಡು. ಇನ್ನೊಂದು ವಿಷಯ ಹೇಳ, ನನ್ ಗಂಡ್ಸಲ್ವಾ, ಅದಕ್ಕೆ ನನಗೆ ಅರ್ಥ ಆಗಲ್ಲ. ಮನೆ ಹೊರಗೆ ನಾನು ಹೇಗೆ ಕಷ್ಟ ಪಡ್ತೀನೋ ಅಷ್ಟೇ ಕಷ್ಟನ ನೀನು ಮನೆಯಲ್ಲಿದ್ದು ಅನುಭವಿಸ್ತೀಯ. ಅದಕ್ಕೆ ನನಗೆಷ್ಟು ಮನ್ಸಿಗೆ ನೋವಾಗಿರುತ್ತೋ ಅಷ್ಟೇ ನಿನಗೂ ಆಗಿರುತ್ತೆ. ಯಾಕೆ ನಗ್ತಿದ್ಯಾ? ಏನೂ ಇಲ್ಲ. ನೀವ್ ಯಾವಾಗ ಈ ತರ ಜ್ಞಾನೋದಯ ಆದವ್ರ ತರ ಮಾತಾಡ್ತಿರಲ್ಲ, ಆಗ ಮುದ್ದಾಗಿ ಕಾಣಿಸ್ತೀರ. ಮತ್ತೆ ನಿಮ್ಮನ್ನ ಹೀಗೆ ನೋಡಿದಾಗ ನಗು ತಡಿಯೋಕೆ ಆಗಲ್ಲ. ಸರಿ, ತಿನ್ನು. ನೋಡು ಹೇಗ್ ನಗ್ತಿದ್ದಾರೆ. ಈ ಭೀಮ ರಮ ಇಬ್ಬರಿಂದ ನಾನು ನನ್ನ ಗಂಡನ ಜೊತೆ ಮತ್ತೆ ನೀನು ನಿನ್ ಗಂಡನ ಜೊತೆ ಈ ತರ ನಗ್ನಗ್ತಾ ಇರೋ ಕ್ಷಣ ಯಾವತ್ತೂ ಬಂದಿಲ್ಲ. ಅದಕ್ಕೆ ಹೇಳ್ತಿದ್ದೀನಿ ಲಕ್ಷ್ಮಿ, ಇವರನ್ನ ಈ ವಠಾರದಿಂದ ಓಡಿಸ್ಲೇಬೇಕು. ನಮ್ ಜೀವನ ಇವರಿಂದ ಹೇಗ್ ಹಾಳಾಗಿದ್ಯೋ ಹಂಗೆ ಇವ್ರ ಜೀವನನೂ ಹಾಳಾಗ್ಬೇಕು. ಸರಿ, ಈಗ ಹೇಳು, ಗಾಯ ಹೇಗಾಯ್ತು? ಏನಿಲ್ಲ, ಸಣ್ಣ ಗಾಯ ಅಷ್ಟೆ. ನೀವು ನಿಮ್ ಕೈಯಾರೆ ಊಟ ಮಾಡಿಸ್ತಿದ್ದೀರಲ್ಲ, ನೋವೆಲ್ಲ ಮಾಯ ಆಗೋಯ್ತು. ನಾನ್ ಕೇಳಿದ್ದು ಗಾಯ ಹೇಗಾಯ್ತು ಅಂತ. ನಾನ್ ತಿನ್ನಿಸ್ತೀನಿ. ರಮಾ, ಒಬ್ಬ ಮಾತನ್ನ ಮರೆಸ್ತಾ ಇದ್ದಾನೆ ಅಂದ್ರೆ ಅವನ್ ಯಾವುದೋ ವಿಷಯನ ಮುಚ್ಚಿಡ್ತಿದ್ದಾನೆ ಅಂತ ಅರ್ಥ. ಈಗ ಹೇಳು, ಹೇಗಾಯ್ತು ಗಾಯ? ನಾನು ಹೇಳ್ತೀನಿ. ಕೊಳೆ ಆಗಿದ್ ನಿನ್ ಕೋಟ್ನ ಒಗಿತಾ ಇದ್ಲು. ಕೈ ಜಾರ್ ಬಿದ್ದೋಯ್ತು. ಬೇಕು ಅಂತ ಮಾಡಿಲ್ಲ ರಮ. ನನಗನ್ಸುತ್ತೆ ಇದು ಅಕಸ್ಮಾತ್ ಆಗಿರೋದಲ್ಲ. ಲಕ್ಷ್ಮಿ ಬೇಕು ಅಂತಾನೆ ರಮಾ ಕೈ ಮೇಲೆ ಮಡಕೆ ಎತ್ತಾಕಿರ್ತಾಳೆ. ಅದೇ ಭೀಮ್ರಾವಾಗ ರಮಾ ಹೇಳಿಲ್ವಾ? ಅವ್ರಿಗೆ ಗೊತ್ತಾಗಿದ್ದಿದ್ರೆ ಖಂಡಿತ ನಿಮ್ ಜೊತೆ ಮಾತಾಡಕ್ ಬಂದಿರೋರು. ಇನ್ನೂ ಊಟ ಮಾಡ್ತಿರ್ತಾರೆ. ಊಟ ಆದ್ಮೇಲೆ ಬಹುಶಃ ಹೇಳ್ತಾಳೆ ಅನ್ಸತ್ತೆ. ಒಂದ್ಸಲ ಭೀಮ ಇಲ್ಲಿಗೆ ಬರ್ಲಿ, ನಾನು ನೇರವಾಗಿ ಹೇಳ್ತೀನಿ. ಅಷ್ಟೊಂದು ಕಷ್ಟ ಆಗಿದ್ರೆ ವಠಾರ ಬಿಟ್ಟು ಹೋಗು ಅಂತ ಹೇಳ್ತೀನಿ. ಹಾ ಅತ್ತೆ, ಪದೇ ಪದೇ ವಠಾರ ಬಿಟ್ಟು ಹೋಗೋ ಮಾತಾಡ್ತಿದ್ರೆ ಒಂದಲ್ಲ ಒಂದಿನ ಬಿಟ್ಟು ಹೋಗೇ ಹೋಗ್ತಾರೆ. ನಾನೀಗ್ಲೇ ಹೋಗಿ ಲಕ್ಷ್ಮಿ ಅದಕ್ಕೆ ಹತ್ರ ಮಾತಾಡ್ತೀನಿ. ಏನೂ ಬೇಡ. ಅಯ್ಯೋ, ನಿಂತ್ಕೊಳ್ರಿ. ಬಂದ ನೋಡಿ. ನಡಿ. ಲಕ್ಷ್ಮಿ,
ಅದೇನಾದ್ರೂ ಆಗ್ಲಿ, ಯಾವುದೇ ಕಾರಣಕ್ಕೂ ಇದನ್ನ ನೀನ್ ಬೇಕು ಅಂತ ಮಾಡ್ದಿ ಅಂತ ಮಾತ್ರ ಒಪ್ಕೊಳಕ್ ಹೋಗ್ಬೇಡ. ಅಯ್ಯೋ ನಿಂತ್ಕೊಳ್ಳಿ, ನನ್ ಮಾತ್ ಕೇಳಿ. ನೀವ್ ಕೋಪ ಮಾಡ್ಕೊಳ್ಳೋದ್ ನನಗಿಷ್ಟ ಇಲ್ಲ. ಮನೆಗ್ ನಡೀರಿ. ಹೋಗಕ್ ಬಿಡು ರಮ, ನಂಗೆ ಗೊತ್ತು. ನನಗೆ ಲಕ್ಷ್ಮಿ ಅದಕ್ಕೆ ಬೇಕು ಅಂತಾನೆ ಮಾಡಿರೋದು. ಹೌದು, ನನಗೂ ಚೆನ್ನಾಗ್ ಗೊತ್ತು. ಆದ್ರೆ ಏನ್ ಮಾಡೋದು? ಎಷ್ಟೇ ಆಗ್ಲಿ ಅದ್ಕೇನೆ ಅಲ್ವಾ. ಲಕ್ಷ್ಮಿ ಅಕ್ಕ ಮೊದ್ಲು ಹೀಗಿರ್ಲಿಲ್ಲ, ಇವಾಗ ಹೀಗಾಗಿದ್ದಾರೆ. ಮೊದ್ಲು ನನ್ನ ತುಂಬಾ ಪ್ರೀತಿಸ್ತಿದ್ರು. ಇಬ್ರು ಏನ್ ಮಾತಾಡ್ತಿದ್ದಾರೆ? ಬಿಡಿ ಇದನ್ನ, ಬನ್ನಿ ಹೋಗೋಣ. ಇಲ್ಲ ರಮ್ಮ, ನಾನು ಈಗಲೇ ಹೋಗಿ ಮಾತಾಡ್ ಬರ್ತೀನಿ. ಬೇಡ, ಮೊದ್ಲು ಮನೆಗೆ ಹೋಗೋಣ. ನೋಡಿ, ನೀವೀಗಷ್ಟೇ ಹೇಳ್ತಾ ಇದ್ರಲ್ಲ, ನಾವ್ ಗಂಡ್ಮಕ್ಳು ನಮ್ಗೇನೂ ಅರ್ಥ ಆಗಲ್ಲ ಅಂತ. ಮನೇಲಿರೋ ಹೆಣ್ಮಕ್ಳು ಕೂಡ ತುಂಬಾನೇ ಕಷ್ಟ ಅನುಭವಿಸ್ತಾರೆ. ಹಾಗೆ ಇದನ್ನು ಅನ್ಕೊಳ್ಳಿ. ಹೇಗೆ ನಿಮ್ಗಿಡೀ ದಿನ ಜೋಶಿಯವ್ರ ಕಷ್ಟ ಕೊಟ್ರೋ, ನೀವದನ್ನ ಸಹಿಸ್ಕೊಂಡು ಸುಮ್ಮನಾದ್ರೋ, ಹಾಗೆ ಇವರು ನನಗೆ ಕಷ್ಟ ಕೊಟ್ರು. ನಾನು ಸಹಿಸ್ಕೊತಿದ್ದೀನಷ್ಟೆ. ನಡೀರಿ ಮನೆಗೆ. ನೀವು ಕೋಪಿಸ್ಕೊಂಡ್ರೆ ಚೂರು ಚೆನ್ನಾಗಿ ಕಾಣಿಸಲ್ಲ. ಅದು ವಾದ ಮಾಡಕ್ ಹೋಗುವಾಗಂತೂ ಇನ್ನೂ ಇಲ್ಲ. ನೀವ್ ಆ ಥರ ಇರ್ಬೇಕು. ಯಾವ ಥರ ಇರಬೇಕು? ಅದೇ ಆ ಥರ. ಹೇಗೆ? ನೀವ್ ಯಾರತ್ರನಾದ್ರೂ ಮಾತಾಡುವಾಗ, ಅರ್ಥ ಮಾಡಿಸೋವಾಗ, ಮಾತಾಡ್ತಾ ಮಾತಾಡ್ತಾ ಹೀಗ್ ಮಾಡ್ತಿರಲ್ಲ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಹೀಗ್ ಮಾಡಿದಾಗ ನಮ್ ಜಗತ್ತಿಗೆ ದಾರಿ ತೋರಿಸ್ತಿದ್ದೀರಾ ಅನ್ಸುತ್ತೆ. ಸರಿ, ನಡಿ ಮನೆಗೆ. ನೋಡಿ, ವಾಪಸ್ ಬಂದ್ರಲ್ಲ. ಅಷ್ಟೇ, ನಡಿ.